ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ದ ಮೈ ಚಾನಲ್. ಇವತ್ತು ನಾನು ರೋಟೀನಾಗಿ ಹೇರ್ ಇದನ್ನು ಹೇಗೆ ಮಾಡ್ತಾರೆ ಅಂತ ಹೇಳೋದನ್ನು ಹೇಳ್ತಾ ಹೋಗ್ತೇನೆ. ನಾನೀಗ ನನ್ನ ಹೇರನ್ನು ವಾಶ್ ಮಾಡ್ಕೊಂಡು ಬಂದಿದ್ದೇನೆ. ಕಂಡೀಷ್ನರ್ ಯೂಸ್ ಮಾಡಿದ್ದೇನೆ. ನಾನು ಸನ್ಸಿಲ್ಕ್ ಯೂಸ್ ಮಾಡೋದು, ಶಾಂಪು ಕೂಡ ಮಾಡಿದ್ದೇನೆ. ಯಾವಾಗಲೂ ಬ್ಲೋವರನ್ನು ಏನು ಯೂಸ್ ಮಾಡೋದಿಲ್ಲ, ಬಟ್ ರಾತ್ರಿ ನಾನು ಸ್ನಾನ ಮಾಡಿದಾಗ ಸ್ವಲ್ಪ ಬ್ಲೋವರನ್ನು ಯೂಸ್ ಮಾಡ್ತೇನೆ. ಜೊತೆಗೆ ಅದನ್ನು ಸ್ವಲ್ಪ ಟ್ಯಾಪ್ ಹೀಗೆ ಹೆಚ್ಚು ಹೀಗೆ ಮಾಡಬಾರ್ದು, ಸ್ವಲ್ಪ ಹೀಗೆ 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 ಮಾಡಬೇಕು. ಅಂದರೆ ನಮ್ಮ ತಮ್ಮ ಸ್ವಲ್ಪ ನೋಡಿ ಹೀಗೆ 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 ಮಾಡಿ ಮಾಡ್ಕೊಳ್ಳಿ. ನೋಡ್ತಿದ್ದೀರಲ್ವಾ? ನೋಡಿ ಹೀಗೆ ಮತ್ತೆ ಪ್ರೆಸ್ ಮಾಡಿ ನಿಮ್ಮ ಹೇರನ್ನು ಹೀಗೆ ಪ್ರೆಸ್ ಮಾಡಿ. ಹೇರ್ ಪ್ರೆಸ್ ಹೀಗೆ ಇರಲಿ, ಹೇರ್ ಪ್ರೆಸ್ ಆಗ್ತಾ ಇರಲಿ. ಒಂದು ಸಲ ಆದ ನಂತರ ಏನು ಮಾಡಬೇಕಂತೇಳಿದರೆ, ನಾನು ಮಾಮೂಲಿ ನೋವಾದವ್ರದ್ದು ಯೂಸ್ ಮಾಡ್ತಿದ್ದೇನೆ. ಇದರಲ್ಲಿ 3 ರೀತಿ ಗಾಳಿ ಬರುತ್ತೆ. ಫಸ್ಟಿಗೆ ಹೀಗೆ ನೋಡಿ ಹಾಕ್ಕೊಳ್ಳಿ. ಸ್ವಲ್ಪ ತುಂಬ ಡ್ರೈ ಮಾಡ್ಕೊಳ್ಬೇಡಿ, ಸ್ವಲ್ಪ ಕೋಲ್ಡು ಇರಲಿ. ಬರ್ತಾ ಇದೆ ಅಲ್ವಾ? ಐ ಥಿಂಕ್ ಇಟ್ ಈಸ್ ವೆರಿ ಸಿಂಪಲ್. ಅಂದರೆ ನನ್ನ ಹೇರ್ ತುಂಬ ಸೆನ್ಸಿಟಿವ್ ಇದೆ. ಸೊ ನಾನೇನು ಮಾಡ್ತೇನೆ ಅಂತೇಳಿದರೆ, ತುಂಬ ದೂರದಿಂದ ಗಾಳಿಯನ್ನು ಇದು ಮಾಡ್ತೇನೆ. ಏರ್ ಬ್ಲೋ ಏನಿದೆ ಅಲ್ಲ, ಅದು ತುಂಬ ದೂರ ಇರುತ್ತೆ ನಮ್ಮದು. ಇಲ್ಲಾಂದರೆ ಹೇರ್ ಹಾಗೆ ಕೈಯಲ್ಲಿ ಬರುತ್ತೆ, ಅಷ್ಟು ತಿನ್ನಿದೆ. ಬಟ್ ಲಾಂಗ್ ಹೇರ್ ಇದ್ದವರು, ತಿಕ್ಕ ಹೇರ್ ಇದ್ದವರೆಲ್ಲ ಸ್ವಲ್ಪ ನಿಯರೆಸ್ಟಾಗಿ ಇಟ್ಕೊಳ್ಳಿ. ಮತ್ತು ಸ್ವಲ್ಪ ಫಾಸ್ಟ್ ಮಾಡ್ಕೊಳ್ಳಿ. ಈಗ ನೋಡಿ ಫಾಸ್ಟ್ ಗಾಡಿಗೆ ಸೌಂಡ್ ಬರ್ತಾ ಇದೆಯಾ ನಿಮಗೆ? ಹೀಗೆ ಇದನ್ನು ಹೀಗೆ ಮಾಡ್ಕೊಂಡ ನಂತರ ಸ್ವಲ್ಪ ಮಾಡಿದ ನಂತರ ಮತ್ತು ಈ ಸೈಡ್ ಮಾಡ್ಕೊಳ್ಳಿ. ಸೇಮ್ ಅಷ್ಟನ್ನು ಇದು ಮಾಡಿ. ನೋಡಿ, ನೋಡ್ತಿದ್ದೀರಲ್ವ? ನೋಡಿ ಕಾಣ್ತಾ ಇದೆಯಾ? ಹಾಂ, ಹೀಗೆ ಈ ಸೈಡ್ ತಗೊಳ್ಳಿ, ಇದು ಮಾಡ್ಕೊಳ್ಳಿ. ಸ್ವಲ್ಪ ಅಪ್ಪರ್ ಶೇಪ್ ತಗೊಳ್ಳಿ, ಇದು ಮಾಡಿ. ಅಂದರೆ ಹೇರ್ ಏನಾಗುತ್ತೆ ಅಂತ ಹೇಳಿದರೆ, ಇದರಿಂದ ಹೇರ್ ಫಾಲ್ ಆಗೋದು ತಪ್ಪುತ್ತೆ ಅಂಥೇಳಿ, ಬೇರೆ ಏನು ಉದ್ದೇಶ ಇಲ್ಲ. ಮತ್ತು ಮದರಂಗಿ ಹಾಕಿದ ಒಂದು ಹೇರ್ ಇದೆಯಲ್ಲ, ಸ್ವಲ್ಪ ರಫ್ ಆಗುತ್ತೆ. ಹಾಗಾಗಿ ನಾನು ಸ್ವಲ್ಪ ಟೋನರನ್ನೆಲ್ಲ ಯೂಸ್ ಮಾಡ್ತೇನೆ. ಅದನ್ನು ಮತ್ತೆ ಹೇಳ್ತೇನೆ ನಾನು ಹೇಗೆ ಯೂಸ್ ಮಾಡ್ತೇನೆ ಮತ್ತು ಹೇಗೆ ಅದನ್ನು ನಾನು ಇದು ಮಾಡ್ತೇನೆ ಅಂಥೇಳಿ, ಯೂಸ್ ಮಾಡ್ತೇನೆ ಅಂಥೇಳಿ. ಆ್ಯಕ್ಚುಲಿಟ್ಲಿ ಇಟ್ ಈಸ್ ಲುಕ್ ವೆರಿ ಬ್ಯೂಟಿಫುಲ್. ನೀವು ಹೀಗೆ ಮಾಡಿದರೆ ನಿಮ್ಮ ಹೇರ್ ಏನಾಗುತ್ತೆ ಅಂತ ಹೇಳಿದರೆ, ಯಾವಾಗಲೂ ಡ್ರೈಯರಲ್ಲಿ ಯೂಸ್ ಮಾಡಬೇಡಿ. ಬೆಳಿಗ್ಗೆ ಮಾರ್ನಿಂಗ್ ಸ್ನಾನ ಮಾಡಿದರೆ ಮಾಮೂಲು ಗಾಳಿ ಬರುತ್ತಲ್ಲ, ಅಥವಾ ಬಿಸಿಗೆ ಅದು ನಿಮ್ಮ ಹೇರು ಒಣಗುತ್ತೆ. ಹಾಗಾಗಿ ಏನು ಪ್ರಾಬ್ಲಮ್ ಇಲ್ಲ. ಬಟ್ ನಾನು ಆನ್ ದ ಡ್ಯೂಟಿ, ಟೈಮ್ ಇರಲ್ಲ, ಬೆಳಿಗ್ಗೆ ಟೈಮ್ ಇರಲ್ಲ ಅಂತ ಹೇಳುವಂಥ ಉದ್ದೇಶಕ್ಕೆ ನೈಟ್ ಮಾಡಿದ್ದೇನೆ. ನೈಟ್ ಮಾಡಿ ಅದಕ್ಕೋಸ್ಕರ ಏನಾಗುತ್ತೆ ಅಂತ ಹೇಳಿದರೆ, ಸಮ್ಟೈಮ್ ಹೇರ್ ಫಾಲ್ ಆಗುತ್ತೆ. ನಾನು ವಾಚ್ ರಿಪೇರಿ ಸಹ ಮಾಡ್ತೇನೆ. ಅದು ಪೆಟ್ರೋಲ್ ಇದು ಕೆಲವೊಮ್ಮೆ ಏನೋ ಸಮಥಿಂಗ್ ಹೇರ್ ಪ್ರಾಬ್ಲಮ್ ಆಗುತ್ತೆ. ಹಾಗಾಗಿ ನಾನು ತುಂಬ ಜಾಗ್ರತೆ ಮಾಡ್ತೇನೆ. ಬಟ್ ಆದರೂ ಹೇರ್ ಫಾಲ್ ಆಗ್ತಾ ಇರುತ್ತೆ. ಒಂದಿಷ್ಟು ಏಜ್ ನಂತರ, 35 ಆದ ನಂತರ ಹೇರ್ ಫಾಲ್ ದೊಡ್ಡ ಸಂಗತಿ ಅಲ್ಲ. ಅದನ್ನು ನಾವು ಒಪ್ಕೊಂಡಿರಬೇಕು. ಹೀಗೆ ಆದ ನಂತರ ನೋಡಿ 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 ಕಾಣ್ತಿದೆಯಾ? ನನ್ನ ಮೇಕಪ್ ಸಾಮಾನು ಕಾಣ್ತಿದೆ ಅಲ್ವಾ? ಓಕೆ, ಆಯಿತು. ಈಗ ಸೀದಾ ನಾನು ಅಲ್ಲಿ ಮಿರರ್ ಹತ್ರ ಹೋಗ್ತೇನೆ. ಅಲ್ಲಿ ನಿಮಗೆ ನಾನು ಏನೇನು ಯೂಸ್ ಮಾಡಿ ನನ್ನ ಹೇರನ್ನು ನಾನು ಸ್ಮೂತಾಗಿ ಮಾಡ್ತೇನೆ ಅಂತೇಳಿ ಹೇಳ್ತೇನೆ. ಫಸ್ಟ್ ಆಫ್ ಆಲ್ ನಾನು ನೋಡಿ, ಸ್ವಲ್ಪ ಇದಿದೆ, ಏನಿದೆ ಸ್ವಲ್ಪ ಡ್ರೈ ಆಗಿದೆ. ನಾನು ಸ್ವಲ್ಪ ಡ್ರೈ ಬಟ್ ನಾನು ಪೂರ್ತಿ ಡ್ರೈ ಮಾಡಲ್ಲ. ಯಾಕೆ ಅಂತ ಈಗ ಹೇಳ್ತೇನೆ. ಒಂದೊಂದು ಸೆಕ್ಷನ್ ತಗೊಳ್ತೇನೆ ನಾನು. ನೋಡಿ, ಹೀಗೊಂದು ಸೆಕ್ಷನ್ ತಗೊಳ್ಳಿ. ಇದನ್ನು ಯಾವುದಾದ್ರೂ ಕ್ಲಿಪ್ಸ್ ಇದ್ದರೆ
ಯಾವುದು ಆಗತ್ತದ ಏನು ಪಾರ್ಲರಲ್ಲಿ ಮಾಡ್ದಾಗೆ ಮಾಡ್ಬೇಕಂತೇಳಿಲ್ಲ. ಎಲ್ಲರೂ ಅಂದ್ಕೊಳ್ತಾರೆ ಪಾರ್ಲರಲ್ಲಿ ಏನು ಮಾಡ್ತಾರೋ ಹಾಗೆ ಮಾಡ್ಬೇಕಂತೇಳಿ. ಹಾಗೇನು ಮಾಡಲಿಕ್ಕಿಲ್ಲ. ಒಂದು ಸೆಕೆಂಡ್ ಈಗ ಹಾಯ್ ರಿಟರ್ನ್ ಬ್ಯಾಕ್. ನಾನಿವತ್ತು ಲೋರಿಯಲ್ ಅದು ಸ್ಪಾ ಕ್ರೀಮ್ ಇದೆಯಲ್ಲ ಅದನ್ನು ಸ್ಮೂತ್ ಬರಲಿಕ್ಕೆ ಅಂತೇಳಿ ಯೂಸ್ ಮಾಡಿದ್ದೇನೆ. ಹಾಗೆ ಲೋರಿಯಲ್ ಅವರದ್ದೇ ಎಕ್ಸ್ಟೆನ್ಸ್ ಅಂತೇಳಿ ಸಿಗುತ್ತೆ. ಇದು ಈ ಸೆರಮ್ ಅಂತ ಹೇಳ್ತಾರೆ. ಸೆರಮ್ ಅಂತ ಹೇಳಿದರೆ ಕೆಲವೊಬ್ಬರಿಗೆ ಸ್ವಲ್ಪ ಹೆದರಿಕೆ ಆಗ್ಬೋದು, ಹೇರ್ ಡ್ಯಾಮೇಜ್ ಆಗುತ್ತೇನೋ ಅಂತ ಹೇಳಿ. ಬಟ್ ನೀವು ಸ್ಟ್ರೀಕ್ಸ್ ಎಲ್ಲ ಯೂಸ್ ಮಾಡ್ತೀರಲ್ಲ ಚೀಪರ್, ಅದರಲ್ಲಿ ಇದೊಂದು ಸ್ವಲ್ಪ ಜಾಸ್ತಿದು. ನಾನು ಯಾಕೆ ಇದನ್ನು ಯೂಸ್ ಮಾಡ್ತಿದ್ದೇನೆ ಅಂತ ಹೇಳಿದರೆ, ನಾನು ಇದು ಯೂಸ್ ಮಾಡಲಿಕ್ಕೆ ಸ್ಟಾರ್ಟ್ ಆದಾಗಿಂದ ನನ್ನ ಹೇರ್ ಫಾಲು ತುಂಬ ಕಡಿಮೆ ಆಗಿದೆ. ನೋಡಿ ನಾನು ಹೀಗೆ ಯೂಸ್ ಮಾಡ್ತೇನೆ ಇದನ್ನು. ಹೇರ್ ಸ್ಟ್ರೈಟ್ನಿಂಗ್ ಅಲ್ಲ ನಾನು ಮಾಡ್ತಿರೋದು, ಹೇರ್ ಸ್ಮೂತಿಂಗ್ ಮಾಡ್ತಿದ್ದೇನೆ. ಅದನ್ನು ಚೆನ್ನಾಗಿ ಏನು ಹೇಳ್ತಾರೆ ಕೈಯಲ್ಲೇ ಮಾಡ್ತಿದ್ದೇನೆ ನಾನು. ಈ ಇದು ಹೇರು ಡೈ ಆಗಿರೋದಿಲ್ಲಲ್ಲ, ಅಂದರೆ ಸಾರಿ ಡೈ ಅಲ್ಲ, ಡ್ರೈ ಆಗಿರೋದಿಲ್ಲಲ್ಲ, ಅಂದರೆ ಒಣಗಿರೋದಿಲ್ಲಲ್ಲ, ಅಥವಾ ಡ್ರೈನೆಸ್ ಇರದೇ ಇದ್ದಾಗ ಕೂಂಬ್ ಹಾಕಬಾರ್ದು ಹೇರಿಗೆ. ಅದು ಪಾರ್ಲರಲ್ಲಾದರೆ ಅವರದ್ದು ಬೇರೆ ಸ್ಟೈಲ್ ಇರುತ್ತೆ. ಬಟ್ ನಾವು ಮನೇಲಿ ಮಾಡಿದಾಗ ಕೂಂಬ್ ಹಾಕಬಾರ್ದು. ಎಷ್ಟು ನಮ್ಮದು ಬೆರಳು ಸಾಧ್ಯ ಆಗುತ್ತೋ ಅಷ್ಟು ಬೆರಳನ್ನು ನೋಡಿ, ಈ ಕಡೆಗೆ ನೋಡಿ ಈ ಕಡೆಗೆ ನೋಡಿ ಎಷ್ಟು ವ್ಯತ್ಯಾಸ ಆಗುತ್ತೆ ಅಂತ, ಎಷ್ಟು ಗೊತ್ತಾಗುತ್ತೆ ನಿಮಗೆ ಅಂತೇಳಿ. ಹಾಗೆ ಈ ಕಡೆ ಪಾರ್ಟ್ಸನ್ನು ತಗೊಳ್ತೇನೆ. ಮತ್ತೊಂದು ಸ್ವಲ್ಪ ಹಾಕ್ಕೊಂಡೆ ನೋಡಿ ಇಷ್ಟು. ಅದನ್ನು ಸಹ ಹೀಗೆ ಖಾಲಿ ಫಿಂಗರ್ಲೆ ಇದರಲ್ಲಿ ಮಾಡ್ತಾ ಹೋಗ್ತೇನೆ. ನೋಡ್ತಾ ಇದ್ದೀರಲ್ವಾ. ಏನಿದೆಲ್ಲ ಏನು ತುಂಬ ಎಕ್ಸ್ಪೆನ್ಸಿವ್ ಇಲ್ಲ. ನಿಮ್ದು ಮೇನ್ ಅಂತೇಳಿದರೆ ನಿಮ್ಮ ಥಿಕ್ನೆಸ್ ಇದ್ದರೆ ಹೇರು, ನೀವು ಇದನ್ನು ಇದೇ ಆಗಬೇಕಂತಿಲ್ಲ. ಸ್ಟ್ರೀಕ್ಸ್ ತೊಗೊಂಡು ಕೂಡ ಯೂಸ್ ಮಾಡ್ಕೊಳ್ಬಹುದು, ಏನು ಪ್ರಾಬ್ಲಮ್ ಇಲ್ಲ ಅದರಿಂದ, ಸ್ಟ್ರೀಕ್ಸ್ ತಗೊಳ್ಳೋದ್ರಿಂದ. ಮತ್ತು ಎಲ್ಲ ಹೇರನ್ನು ಯೂಸ್ ಮಾಡಿ ಅದನ್ನು ನಾನು ಹಿಂದ್ಗಡೆ ಒಂದು ರಬ್ಬರ್ ಬ್ಯಾಂಡು ಅಥವಾ ಯಾವುದೋ ಒಂದು ಕ್ಲಿಪ್ಸ್ ಇರ್ಬೋದು, ಅದರಿಂದ ಅದನ್ನು ನೋಡಿ ನಾನು ಇಲ್ಲಿ ಪ್ಲಕ್ ಮಾಡ್ತಾ ಇದ್ದೇನೆ. ಅಂದರೆ ಆ ಹೇರ್ ಇನ್ನು ನನಗೆ ಸಿಗಬಾರ್ದು ಇದಕ್ಕೆ ಅಂತೇಳಿ. ಇನ್ನು ಇಷ್ಟು ಹೇರ್ ಉಳಿತು. ಇದರಲ್ಲಿ ನಾನು ಈಗ ನಂದು ಹೇರ್ ಸ್ವಲ್ಪ ಇರೋದು, ಅದರಲ್ಲಿ 2 ಪಾರ್ಟ್ ಮಾಡ್ತೇನೆ ನಾನು. ಈಗ ನೋಡ್ತಿದ್ದೀರಲ್ವ, ಹೀಗೆ ಮಾಡಿ 2 ಪಾರ್ಟಿಷನ್ ಮಾಡ್ಕೊಳ್ತೇನೆ. ಇದು ಫ್ರಂಟ್ ಪಾರ್ಟಿಷನ್ನು ಆಯಿತಾ. ಇದು ಈಗೇನು ನಾವೇನು ಕಟ್ಕೊಳ್ಬೇಕಂತೇಳೇನಿಲ್ಲ, ಇದು ಫ್ರಂಟ್ ಪಾರ್ಟಿಷನ್. ಇದು ನಂದೀಗ. ಎಲ್ಲರೂ ಬ್ಯೂಟಿಷಿಯನ್ಸು ಅಥವಾ ಪಾರ್ಲರಿಗೆ ಹೋದರೆ ನಿಮ್ಗೇನು ಮಾಡ್ತಾರೆ ಅಂತ ಹೇಳಿದರೆ ಫ್ರಂಟ್ ಸೈಡನ್ನು ಲಾಸ್ಟ್ ಮಾಡ್ತಾರೆ. ನಾನಿಲ್ಲಿ ಉಲ್ಟಾ ಮಾಡ್ತಾ ಇದ್ದೇನೆ. ಅಂದರೆ ನನಗೆ ಫ್ರಂಟ್ ಸ್ಟೈಲು ಅಂದರೆ ಹೇರ್ ಸ್ಟೈಲಲ್ಲಿ ಎಲ್ಲರೂ ನಾವು ತುಂಬ ತಪ್ಪು ಮಾಡೋದೇನಂತೇಳಿದರೆ, ಯಾರು ಮೇಕಪ್ಪಿಗೆ ಹೋಗ್ತಿರಲ್ಲ ಅಥವಾ ನೀವು ಮೇಕಪ್ ಮಾಡ್ಕೊಳ್ತಿರಲ್ಲ, ಫ್ರಂಟ್ ಏನು ಹೇರ್ ಸ್ಟೈಲ್ ಇರುತ್ತಲ್ಲ ಅದರಲ್ಲೇ ಹೆಚ್ಚು ಚೆನ್ನಾಗಿ ಕಾಣೋದು ನಾವು. ಬ್ಯಾಕ್ ಸೈಡು ಏನಿದ್ರೂ ಕೂಡ ಅದು ಬೇರೆಯವರಿಗೆ ಕಾಣ್ಬೋದಲ್ವಾ. ಅದಕ್ಕೋಸ್ಕರ ನಿಮ್ಮ ಫೇಸ್ ಹೇಗೆ ಕಾಣಬೇಕಂತ ಹೇಳಿದರೆ, ನೀವು ಫಸ್ಟ್ ಆಫ್ ಆಲು ಫ್ರಂಟ್ ಕರೆಕ್ಟಾಗಿ ಅದನ್ನು ಸೂಟ್ ಮಾಡಿಕೊಂಡು ನಿಮ್ಗೆ ಯಾವ ಹೇರ್ ಸ್ಟೈಲ್ ಸೂಟ್ ಆಗುತ್ತೆ ಅಂಥೇಳಿ ನೀವು ಅದನ್ನು ಮಾಡ್ಕೊಳ್ಬೇಕು. ನಾನು ಅದಕ್ಕೋಸ್ಕರ ಫಸ್ಟು ಫ್ರಂಟಿಗೆ ಮಾಡಿಕೊಂಡಿದ್ದೇನೆ ನೋಡಿ, ಆಯ್ತಲ್ವ. ಇದನ್ನು ಹೀಗೆ ಬಿಟ್ಟೆ, ನಾನು ಇದನ್ನು ಇಲ್ಲೇ ಬಿಡ್ತಾ ಇದ್ದೇನೆ. ಅದನ್ನು ಹೀಗೆ ಕವರೇಜ್ ಮಾಡಿದೆ. ಇನ್ನಿರೋದು ಇಷ್ಟು ಹೇರು ನಂದು, ಇಷ್ಟೇ ನೋಡಿ, ನನ್ನ ಹೇರ್ ಇಷ್ಟೇ ಇರೋದು. ಅದರಲ್ಲಿ ಮೇಲಿನ ಸೆಕ್ಷನನ್ನು ತಗೊಳ್ತಿದ್ದೇನೆ ನಾನು. ಮತ್ತು ಸೇಮು ನೋಡಿ, ನೀವು ಹೀಗೆ ಮಾಡೋದ್ರಿಂದ ಏನಾಗುತ್ತೆ ಗೊತ್ತಾ, ನಿಮ್ಮ ಬೆರಳು ತಲೆಗೆ ತಗೋದ್ರಿಂದ ನರ್ವ್ಸು ಆ್ಯಕ್ಟಿವೇಟ್ ಆಗುತ್ತೆ, ಬ್ಲಡ್ ಸರ್ಕ್ಯುಲೇಷನ್ ಸರಿ ಆಗುತ್ತೆ.
ಅದೇ ನೀವು ಕೂಂಬ್ ಹಾಕಿಬಿಟ್ರೆ ಏನಾಗುತ್ತೆ ಅಂತ ಹೇಳಿದರೆ ಹೇರ್ ಫಾಲ್ ಜಾಸ್ತಿ ಆಗುತ್ತೆ. ಹೇರ್ ಫಾಲ್ ಆಗಬಾರ್ದು ಅಂತ ಹೇಳಿದರೆ ನೀವು ಯಾವಾಗಲೂ ಡ್ರೈ ಇಲ್ಲದೆ ಇದ್ದ ಕೂದಲಿಗೆ, ಯಾವಾಗಲೂ ನೆನಪಿಟ್ಕೊಳ್ಳಿ, ಡ್ರೈ ಇಲ್ಲದೆ ಇದ್ದ ಕೂದಲಿಗೆ ಹಾಗಂತ ಸ್ವಲ್ಪ ಹೇರ್ ಹೀಗೆ ಹೋಗುತ್ತೆ ಇದನ್ನು ಮಾಡ್ಕೊಳ್ಬೇಕಾದ್ರೆ, ಅದಕ್ಕೋಸ್ಕರ ಯಾರು ಅಷ್ಟು ವರಿ ಮಾಡ್ಕೊಳ್ಬೇಕಾದ ಅಗತ್ಯ ಇಲ್ಲ. ಅದು ತನ್ನಷ್ಟಕ್ಕೆ ಸರಿಯಾಗಿ. ಮತ್ತು ಈ ಕಡೆದೆಲ್ಲ ಸೆಕ್ಷನನ್ನು ನಾನು ತಗೊಂಡು ಒಂದೇ ಇದರಲ್ಲಿ ಹೀಗೆ ನೋಡಿ ಎಳಿತಾ ಇದ್ದೇನೆ. ನೆನ್ಪಿಟ್ಕೊಳ್ಳಿ, ಇದು ಹೇರ್ ಸ್ಟ್ರೈಟ್ನಿಂಗ್ ಅಲ್ಲ, ಹೇರ್ ಸ್ಮೂತಿಂಗ್ ಮಾಡೋದು. ತುಂಬ ಜನ ಕೇಳಿದರು ಮೊನ್ನೆ, ಅಂದರೆ ನಿಮ್ಮ ಹೇರ್ ಏನು ಶೈನಿಂಗ್ ಇದೆ, ಚೆನ್ನಾಗಿದೆ, ನೀವೇನು ಹಾಕ್ತೀರಿ ಅಂತೆಲ್ಲ ಹೇಳಿ. ಅದಕ್ಕೋಸ್ಕರ ನಾನು ಅಂದ್ಕೊಂಡೆ ಆ ಒಂದಿನ ಟೈಮ್ ಇದ್ದಾಗ ಹೀಗೊಂದು ವಿಡಿಯೋ ಮಾಡಿ ಹಾಕಿದರೆ ಕೆಲವೊಬ್ಬರಿಗಾದರೂ ಗೊತ್ತಿರೋದಿಲ್ಲ. ಆಲ್ಮೋಸ್ಟ್ ಎಷ್ಟೇ ಎಜುಕೇಷನ್ ಇದ್ದರೂ ಕೂಡ, ಅಂದರೆ ನಾವು ಹೇಗೆ ಕಾಣಬೇಕು ಅಂತ ಹೇಳೋದನ್ನು ಡಿಸೈಡ್ ಮಾಡ್ಕೊಳ್ಳೋದು ನಾವೇ ಅಲ್ವಾ. ಹಾಗಾಗಿ ನಮ್ಮ ಬಗ್ಗೆ ಈ ಆಲ್ಮೋಸ್ಟ್ ಈ 35 ಕ್ರಾಸ್ ಆದ ನಂತರ ಏನಾಗುತ್ತೆ ಅಂತ ಹೇಳಿದರೆ, ನಮ್ಮ ಮನೆಯಲ್ಲಿ ಏನೋ ಸಮಥಿಂಗ್ ಪ್ರಾಬ್ಲಮ್ಸ್ ಇರುತ್ತೆ. ನಾನು ಇದಕ್ಕೆ ಈಗ ಈ ಕ್ಲಿಪ್ಸನ್ನು ಮತ್ತೆ ಹಾಕ್ತಾ ಇದ್ದೇನೆ. ಅದು ಜಾರುತ್ತೆ ಯಾಕೆ ಅಂದರೆ ನನ್ನ ಹೇರ್ ಅಷ್ಟು ಸ್ಮೂತ್ ಆಗಿದೆ ಆಲ್ರೆಡಿ. ನಾನೀಗ ಮತ್ತೆ ಒಂದು ಇದು ತೊಗೊಳ್ತೇನೆ. ಇದೇ ಸೇಮ್ ಅದೇ ಇದನ್ನು ಇಲ್ಲಿ ಈ ರೀತಿ ಯೂಸ್ ಮಾಡ್ತೇನೆ. ಯಾಕೆ ಅಂತ ಹೇಳಿದರೆ ನೋಡಿ, ನನಗೆ ಇಲ್ಲಿ ಹೇರ್ ಇಲ್ಲ, ಸೊ ಅದನ್ನು ಕವರೇಜ್ ತಗೊಳ್ಳೋಕ್ಕೆ ನಾನು ಹೀಗೆ ಯೂಸ್ ಮಾಡ್ತಾ ಇದ್ದೇನೆ. ನಾನು ಆ್ಯಕ್ಚುಲಿ ಮದರಂಗಿ ಯೂಸ್ ಮಾಡೋದು, ಹೇರ್ ಕಲರ್ಸ್ ಎಲ್ಲ ಯೂಸ್ ಮಾಡೋದು ತುಂಬ ಕಡಿಮೆ. ತುಂಬ ಲಾಂಗ್ ಹೇರ್ ಇತ್ತು ನನಗೆ. ಬಟ್ ಈಗ ಏನಾಗಿದೆ ಅಂತ ಹೇಳಿದರೆ, ಈಗ ಶಾಂಪೂ ಯೂಸ್ ಮಾಡೋದ್ರಿಂದ ಅಂತ ಕೆಲವೊಬ್ರು ಅಂದ್ಕೊಂಡ್ರೆ, ಒಮ್ಮೆ ನಮ್ಮ ಲೈಫ್ ಸ್ಟೈಲು, ಒತ್ತಡದ ಒಂದು ಜೀವನ, ಫ್ರೆಶರ್ನೆಸ್ಸು, ಸಮಥಿಂಗ್ ಏನೋ ಇರುತ್ತೆ, ಒಂದು ಲಿಟ್ಲ್ ಬಿಟ್ ಆಫ್ ಹಾರ್ಡ್ನೆಸ್ ಇರಬಹುದು, ಥಿಂಕಿಂಗ್ ಸ್ಟೈಲ್ಸ್ ಇರ್ಬೋದು, ಎಲ್ಲ ಕೂಡ ನಮ್ಮ ಹೆಲ್ತ್ ಮೇಲೆ ಪರಿಣಾಮ ಬೀರುತ್ತೆ. ಆಫ್ಟರ್ 35 ನಾವೇನು ಮಾಡಬೇಕು, ನಾವು ಆದಷ್ಟು ಖುಷಿಯಾಗಿರೋದನ್ನು ಅಭ್ಯಾಸ ಮಾಡ್ಕೊಳ್ತಾ ಹೋಗಬೇಕು. ಆದರೆ ಈ ಖುಷಿ ಅಂತ ಹೇಳೋದು ಇಂಥದ್ರಲ್ಲೇ ಸಿಗುತ್ತೆ ಅಂತ ನಾನು ಹೇಳ್ತಾ ಇಲ್ಲ. ಬಟ್ ನಮ್ಮನ್ನು ನಾವು ಹೀಗೆ ಇಟ್ಕೊಳ್ಬಹುದು ನೀಟಾಗಿ, 4 ಜನರಿಗೆ ಚೆನ್ನಾಗಿ ಕಾಣುವಾಗೆ ನಾವು ಹೇಗೆ ಇಟ್ಕೊಳ್ಬೋದು ಅಂತ ಹೇಳೋದನ್ನು ಮಾಡ್ಬೋದು. ನೋಡಿ, ಇದು ತೆಗಿಲಿಕ್ಕೆ ಬರದೇ ಇದ್ದಷ್ಟು ಸ್ಮೂತ್ ಆಗಿದೆ ನನ್ನ ಕೂದಲು. ನೋಡಿ, ನಂದು ಹೇರ್ ಫಾಲ್ ಇವತ್ತು ತುಂಬ ಕಡಿಮೆ ಆಗಿದೆ. ಇದಕ್ಕಿಂತ ಮೊದಲೆಲ್ಲ ಮಾಡಿದಾಗ ಆಲ್ಮೋಸ್ಟ್ ಅಂತ ಹೇಳಿದರೆ ನೀವು ನಂಬ್ತಿರೋ ಇಲ್ವೋ, ಒಂದು ಇಷ್ಟಿಷ್ಟು ಹೋಗ್ತಿತ್ತು. ತುಂಬ ಬೇಜಾರಾಗ್ತಿತ್ತು ಆಗ. ಐ ವರಿ ಅಬೌಟ್ ಮೈ ಹೇರ್ ಫಾಲ್. ಈಗ ನಿಂತಿದೆ, ಹಾಗೆ ನನಗೆ ಒಂದು ರೀತಿ ಮನಸ್ಸಿಗೆ ಏನೋ ಸಮಾಧಾನ. ಐ ಫೀಲ್ ವೆರಿ ಹ್ಯಾಪಿ ಅಂತ ಹೇಳ್ಬೋದು. ಈಗ ಇಷ್ಟು ವರ್ಷ ಎಲ್ಲಿ ಹೋಗಿದ್ರಿ ಇವರು ಅಂಥೇಳಿ, ಅಥವಾ ಎಲ್ಲೋಗಿದ್ಲಿ ಇವಳು ಅಂತೇಳಿ ನನ್ನ ಫ್ರೆಂಡ್ ಸರ್ಕಲೆಲ್ಲ ಅಂದ್ಕೊಳ್ಬೋದು. ಏನು ಮಾಡೋದು, ಲೈಫು ಅಂತ ಹೇಳೋದೊಂಥರ ಸ್ಟ್ರೇಂಜ್ ಅಂತೆ. ಅಂದರೆ ನಾವೇನೋ ಮಾಡಬೇಕಂತ ಹೋಗಿರ್ತೇವೆ, ಬಟ್ ನಾವೇನೋ ಆಗಿರ್ತೇವೆ. ನಮಗೆ ಅಂದರೆ ನಮ್ಮ ಲೈಫ್ ಹೋಗ್ತಾ ಇರೋದಾಗಲಿ, ಅಥವಾ ನಮ್ಮ ಒಂದು ಏಮ್ ಏನಿದೆ ಅಲ್ಲ, ಅದು ಮರೆತು ಹೋಗುವಂತಹ ಒಂದು ಸಿಚುವೇಶನ್ಸ್ ಆಗಲಿ, ಅಥವಾ ಎನಿಮೋರ್ ಆಪ್ಷನ್ಸ್ಗಳಿರ್ಬೋದು, ಅದು ಯಾವುದು ಇಲ್ಲದೆ ಇದ್ದಾಗ ನಾವು ನಮ್ಮತನವನ್ನು ಎಲ್ಲೋ ಬಿಟ್ಟುಕೊಟ್ಟು ಕಳೆದೋಗಿರ್ತೇವೆ. ಅಂದರೆ ವಿ ಲಾಸ್ಟ್ ಅವರ್ ಸೆಲ್ಫ್ಸ್ ಅಂತ. ಅಂದರೆ ಐ ಲಾಸ್ಟ್ ಮೈ ಸೆಲ್ಫ್. ಹಾಗೆ ಅದಕ್ಕೇನು ಯಾರನ್ನ ಕಾರಣ ಅಂತೇಳಿ ದೂರೋಕ್ಕಾಗೋದಿಲ್ಲ. ಬಟ್ ಕೆಲವೊಮ್ಮೆ ಸಮ್ ಪೀಪಲ್ಸ್ ಆರ್ ವೆರಿ ಥಿಂಕ್, ಏನು ಹೇಳ್ತಾರೆ, ದೇ ಆರ್ ಥಿಂಕ್ ವೆರಿ ನೆಗೆಟಿವಿಟಿ. ನೆಗೆಟಿವಿಟಿ ಅಂತ ಹೇಳೋದು ಸರಿಯಾದ ವರ್ಡ್ಸ್ ಅಲ್ಲ ಅಂತ ಅನಿಸುತ್ತೆ. ಅಂದರೆ ಆಲ್ಮೋಸ್ಟ್ ದೇ ಥಿಂಕ್ ಎನಿ ಟೈಮ್, ಎನಿವೇರ್, ಎನಿ ಪ್ಲೇಸಸ್,
ಆರ್ ಅದರ್ಸ್ ಲೈಫ್ ಇರ್ಬೋದು, ಅದು ಎಲ್ಲವನ್ನ ಸಹ ಅವರು ಒಂದು ಸರ್ಕಲ್ ಏನಿರುತ್ತೆ ಥರ ಏನು ಹೇಳೋದು ಅಂತಲೇ ಗೊತ್ತಾಗುತ್ತೆ. ನೆಗೆಟಿವಿಟಿ ಅಂತ ಹೇಳಿದರೆ ಅದು ಬೇರೆ ಆಗುತ್ತೆ, ನೆಗೆಟಿವ್ ಥಿಂಕ್ ಅಂದರೂ ಬೇರೆ ಆಗುತ್ತೆ. ಐ ಥಿಂಕ್ ದೇ ಆರ್ ವರ್ಸ್ಟ್ಲಿ ಥಿಂಕ್ ಅಬೌಟ್ ಅದರ್ಸ್ ಲೈಫ್. ಸೊ ಅದೇನಾಗುತ್ತೆ, ಮನಸ್ಸಿಗೆ ತುಂಬ ಹಿಂಸೆ ಕೊಡ್ತಾ ಹೋಗುತ್ತೆ. ಏನೋ ಬೇಡವೇನೋ, ಲೈಫೇ ಬೇಡವೇನೋ ಅನ್ನೋಷ್ಟು ಮನಸ್ಸಿಗೆ ಹಿಂಸೆ ಆಗುತ್ತೆ. ಆವಾಗ ಇದನ್ನೆಲ್ಲ ನಮ್ಮಲ್ಲಿರುವಂಥ ಯಾವ ಪ್ಲಸ್ ಪಾಯಿಂಟ್ ನಮಗೆ ನೆನಪೇ ಆಗೋದಿಲ್ಲ, ಕೇವಲ ಮೈನಸ್ ಪಾಯಿಂಟ್ ಮಾತ್ರ ನೆನಪಾಗ್ತಾ ಇರುತ್ತೆ. ನೋಡಿ ಹೇಗಿದೆ, ಇಷ್ಟ ಆಯಿತಾ? ಟ್ರೈ ಮಾಡ್ತೀರಾ? ಸಿಂಪಲ್, ಇದೇ ಆಗಬೇಕಂತಿಲ್ಲ. ಇದಿದೆ ಬುಟೀಕ್ನವರದ್ದು. ನಂತರ ಸಣ್ಣದಿದೆ, 90 ರೂಪಾಯಿನ 80 ರೂಪಾಯಿನೇನೋ ಸಿಗುತ್ತೆ, ಮೋಸ್ಟ್ಲಿ 100 ರೂಪೀಸು. ಸ್ಟ್ರೀಕ್ಸು ನೋಡಿ, ಸ್ಟ್ರೀಕ್ಸು ಇದು ಸಹ ಯೂಸ್ ಆಗುತ್ತೆ. ಏನಿಲ್ಲ, ಫಸ್ಟು ಸ್ನಾನ ಮಾಡಿ ಡ್ರೈ ಹೇರಿಗೆ ಶಾಂಪು ಹಾಕ್ಕೊಂಡು ಸ್ವಲ್ಪ ಪ್ರೆಸ್ ಮಾಡ್ಕೊಳ್ಳಿ, ಹೀಗೆ. ನಂತರ ಒದ್ದೆ ಮಾಡಿ ವಾಶ್ ಮಾಡ್ಕೊಳ್ಳಿ. ಕಂಡೀಷ್ನರ್ ಆ್ಯಂಡ್ ಶಾಂಪು ಮಿಕ್ಸ್ ಮಾಡ್ಕೊಳ್ಳಿ, ತಲೆ ಸ್ನಾನ ಮಾಡಿ. ನಂತರ ಒಣಗೋಗಿ ಬಿಡಿ. ಡ್ರೈ ಆದ ನಂತರ ಯಾವುದಾದ್ರೂ ಒಂದು ಸೆರಮನ್ನು ಯೂಸ್ ಮಾಡಿ. ನಿಮಗೆ ಅಂದರೆ ಇನ್ಸ್ಟಂಟ್ ಸೆರಮ್ ಯೂಸ್ ಮಾಡಲಿಕ್ಕೆ ಅಂದರೆ ಇಷ್ಟ ಇಲ್ಲ ಅಂತ ಹೇಳಿದರೆ ಇನ್ನೂ ಒಂದು ಐಡಿಯಾ ಇದೆ. ಇದು ಬರುತ್ತಲ್ವಾ, ಅಲೋವೆರಾ ಇದೆ ಅಲ್ಲ, ಮನೆಯಲ್ಲಿ ಯಾರ್ದಾದ್ರು ಮನೇಲಿ ಅಲೋವೆರಾ ಇದ್ದರೆ ಅದ್ರ ಜೆಲ್ ತೆಗೆದಿಟ್ಕೊಳ್ಳಿ, ಅದನ್ನು ಯೂಸ್ ಮಾಡ್ಬೋದು ನೀವು. ಅದು ಸಹ ಹೇರಿಗೆ ತುಂಬ ಅಂದರೆ ಲುಕ್ಕು ಕೊಡುತ್ತೆ, ನೈಸಾಗಿ ಶೈನಿಂಗ್ ಬರುತ್ತೆ. ಬಟ್ ನಾನು ಯಾಕೆ ಅದನ್ನ ಯೂಸ್ ಮಾಡ್ತಿಲ್ಲ ಅಂದರೆ, ನನಗೆ ಸ್ವಲ್ಪ ತುಂಬ ನನ್ನ ಮೂಗಿಷ್ಟು ಉದ್ದ ಇದ್ದ ಕಾರಣವೇ ಶೀತ ಅಂತ ಹೇಳುವಂಥ ಒಂದು ಕೊಡುಗೆ ಅಂತ ಹೇಳ್ತೇನೆ. ಐ ಹ್ಯಾವ್ ವೆರಿ ಅಲರ್ಜಿ, ಸೊ ಐ ಹ್ಯಾವ್ ನಾಟ್ ಯೂಸ್ ಅಲೋವೆರಾ. ಸಮ್ ಕೋಲ್ಡ್ ಅಷ್ಟು ಥಿಂಗ್ಸ್ I can't use that. But they are also very good to the hair ಆಗಿರಲಿ, ಬಟ್ ಹೆಲ್ತ್ ಆಗಿರಲಿ, ಎಲ್ಲದಕ್ಕೂ ಆಯುರ್ವೇದ ಪ್ರಾಡಕ್ಟ್ ಈಸ್ ವೆರಿ ಗುಡ್. ಸೊ ಗೋ ಫಾರ್ ದಟ್. ಇನ್ಸ್ಟೆಂಟ್ಲಿ ಏನು ಸಿಗುತ್ತೋ ಅದನ್ನು ಯೂಸ್ ಮಾಡ್ಕೊಳ್ಳಿ, ನಿಮ್ಮ ಕೂದಲನ್ನು ಚೆನ್ನಾಗಿಟ್ಕೊಳ್ಳಿ. ಬಾಯ್. ಇಷ್ಟ ಆದರೆ ಪ್ರೆಸ್ ಮಾಡಿ. ಸಿಗೋಣ ಇನ್ನೊಮ್ಮೆ. ಬಾಯ್.